ಮಠದಲ್ಲೇ ಅಂದರೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ನಾವು ಮಾತಾಡ್ತಿರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿ ಅಂತೇಳಿ ಹೆಸರುಘಟ್ಟ ಶಾಖಾ ಮಠದಲ್ಲಿದ್ದೀವಿ. ಈಗ ನಾವು ಮಾತಾಡ್ತಾ ಇರೋದು ಹೀಗೆ ನಮ್ಮನ್ನ ಸಾಯಿಸ್ಬೇಕಂತೇಳಿ ಭಾಳಷ್ಟು ವಂಚಾಗ್ತಾ ಇದ್ದಾರೆ. ನಾವು ಆದಷ್ಟು ಸೋಷಿಯಲ್ ಮೀಡಿಯಾಗೆ ಭಾಳಷ್ಟು ವಿಚಾರಗಳನ್ನ ತಿಳಿಸಿದ್ದೀವಿ. ಇವರು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ರೀತಿ ಇದು ಮಾಡಿದ್ರು ಅನ್ನೋದು ಕೂಡ ಒಂದಷ್ಟು ತಿಳಿಸಿದ್ದೀವಿ. ಇವರು ಯಾರು ಕೂಡ ಮಠದ ಬೇರೆಯವರು ನಮ್ಮ ಜೊತೆ ಮಾತಾಡ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡೋದು ಆ ಥರ ಒಂದು ಮಾಡ್ತಾ ಇದ್ದಾರೆ. ಯಾರು ಗುರುಜ ಸ್ವಾಮಿಗಳು ಯಾರು ಏನಕ್ಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ? ಅವರು ಕುಂಬಳಗೂಡು ಪ್ರಕಾಶನಾಥ ಸ್ವಾಮೀಜಿ ಅಂತೇಳಿ ಮತ್ತು ಚುಂಚನಗಿರಿ ಇದು ಶಿವಮೊಗ್ಗ ಬ್ರಾಂಚದ ಪ್ರಸನ್ನನಾಥ ಸ್ವಾಮೀಜಿ ಅಂತೇಳಿ ಅವ್ರಿಗೂ ನಿಮ್ಗೆ ಏನು ದ್ವೇಷ ಏನಾದರೂ ಇತ್ತಾ ಏನಕ್ಕೆ ಅಂತ? ಅಯ್ಯೋ, ನಮಗೂ ಅವ್ರಿಗೂ ಏನು ದ್ವೇಷ ಇಲ್ಲ, ಏನೂ ಇಲ್ಲ. ಹೀಗೆ ಅಧಿಕಾರಕ್ಕೆ ಬೆಳೆದು ಬಿಡ್ತಾರೆ ನಮ್ಗಿಂತ ಅಂತೇಳಿ, ನಮ್ಗಿಂತ ಮುಂದುವರೆದು ಬಿಡ್ತಾರೆ ಅಂತೇಳಿ ವಿಚಾರಕ್ಕೆ ಇಷ್ಟೇ. ಇದನ್ನೇನೋ ನೀವು ಸ್ವಾಮಿಗಳ ಗಮನಕ್ಕೆ ತಂದ್ರ? ದೊಡ್ಡವ್ರ ಗಮನಕ್ಕೆ ತರಕ್ಕೆ ದೊಡ್ಡವ್ರ ಗಮನಕ್ಕೆ ಗೊತ್ತಿದೆ ಎಲ್ಲ ಈಗೆಲ್ಲ ಇಷ್ಟು ಜನಕ್ಕೆ ಗೊತ್ತಾಗಿದೆ, ಇನ್ನು ಅವ್ರಿಗೆ ಗೊತ್ತಿರಲ್ವ? ಗೊತ್ತಿದ್ರು ಕೂಡ ಅವ್ರು ಯಾಕೆ ಏನು ಮಾತಾಡ್ತಾ ಇಲ್ಲ ಅಂದರೆ ಏನಾರು ಅವ್ರಿಗೂ ಏನಾರು ಎದುರಿಸ್ಬಿಟ್ಟಿದಾರ, ಇವ್ರುಗಳು ಎದುರಿಸಿಟ್ಕೊಂಡಿದಾರ ಅನ್ನೋದು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡ್ಬೇಕು ಇನ್ನು ವಿಚಾರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಎಲ್ಲ ವಿಚಾರಗಳು ಗೊತ್ತಾಗ್ತವೆ. ಕಂಪ್ಲೇಂಟ್ ಏನಾದ್ರು ಮಾಡಿದಾರೆ ನಿಮ್ಮ ಥ್ರೆಟ್ ಬಗ್ಗೆ? ನಾನು ಆ ಲೆಟ್ರ್ ಕೂಡ ವಾಟ್ಸಪ್ ಮಾಡಿದ್ದೀನಿ ನೋಡಿ, ಕಂಪ್ಲೇಂಟ್ ಮಾಡಿರೋದು ಕೂಡ. ಸ್ಟೇಷನ್ಗೆ ಏನಾದ್ರು ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದು ಮಹಾನಾಯ್ಕನಹಳ್ಳಿ ಸ್ಟೇಷನ್ಗೂ ಕೊಟ್ಟಿದ್ವಿ, ಹೋಮ್ ಮಿನಿಸ್ಟ್ರು ಮತ್ತು ಚೀಫ್ ಮಿನಿಸ್ಟ್ರು ಬೊಮ್ಮಾಯಿ ಅವ್ರಿಗೂ ಕೊಟ್ಟಿದ್ವಿ, ಅರಗ ಜ್ಞಾನೇಂದ್ರ ಅವ್ರಿಗೂ ಕೊಟ್ಟಿದ್ವಿ ಲೆಟ್ರುಗಳು. ನಮಗೆ ಇದು ಒಂದು ರಿವಾಲ್ವಲ್ ಬೇಕಂತೇಳಿ ಅದನ್ನು ಕೊಡಬೇಡಿ ಅಂತೇಳಿ ಅವಾಯ್ಡ್ ಮಾಡಿದ್ದಾರೆ. ನಿಮ್ಮ ಗಮನಕ್ಕೆ ಯಾವಾಗ ಬಂದಿದ್ದು ಸರ್? ನಿಮ್ಮ ಮತ್ತೆ ಸ್ಕೆಚ್ ಆಗಿದ್ದಾರೆ? ಇಲ್ಲಿ ಕೆಲಸಕ್ಕೆ ಒಬ್ಬರೂ ಬರೋಕ್ಕೆ ಬಿಡ್ತಾ ಇಲ್ಲ, ಒಬ್ಬನೇ ಏನು ಮಾಡ್ತಾನೆ ನೋಡೋ ಅನ್ನೋ ಒಂದು ಮೆಂಟಾಲಿಟಿಲಿ ಅವರಿದ್ದಾರೆ. ಆಮೇಲೆ ಇದು ಒಟ್ಟು ಸಾಯಿಸೋದಕ್ಕೆ ಯಾವ್ಯಾವ ಮೆಥಡ್ಗಳಿದ್ದಾವೆ ಭಾಳಷ್ಟು ಆಗೋಗಿದ್ದಾವೆ, ಎಲ್ಲ ಆಗೋಗಿದ್ದಾವೆ ಭಾಳ ವರ್ಷಗಳಿಂದ. ಇವರು ಕುಡಿಯೋ ನೀರು, ಕಾಫಿ, ಟೀ, ಊಟದಲ್ಲೆಲ್ಲ ಮಿಕ್ಸ್ ಮಾಡೋದು ಅದರಲ್ಲೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಇವ್ರಿಗೆ ಗ್ಯಾಂಗ್. ನೀವು ಒಂದು ವಾರ ನಮ್ಮ ಜೊತೆಲಿ ಇದ್ರೆ ಕೂಲಂಕುಷವಾಗಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ನಿಮ್ಮ ಮಠದಲ್ಲಿ ಇವಾಗ ಯಾರಾದ್ರೂ ಹೊಸಬ್ರು ಬರೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿರೋರ್ನೇ ಮಾಡಬೇಕು. ಯಾರ ಕಡೆಯಿಂದ ಟ್ರೈ ಮಾಡ್ತಾರೆ ಅಂತ ಈಗ ನೋಡಿ, ಈಗ ನಾವು ಹೆಸರುಘಟ್ಟದಲ್ಲಿ ಇದೀವಲ್ಲ, ಇಲ್ಲೇನು ಸ್ಟಾಫ್ಸ್ ಇದೆ ಅವ್ರು ಎಲ್ಲರಿಗೂ ಗೊತ್ತು. ಆದರೆ ಅವ್ರು ಯಾರು ಸತ್ಯ ಇವತ್ತು ಬಾಯಿ ಬಿಡ್ತಾರೆ ಸತ್ಯ, ಆದರೆ ಈಗ ಬಿಡಲ್ಲ. ಒಂದಿನ ಸತ್ಯ ಅಲ್ಲ, ಗೊತ್ತೇ ಆಗುತ್ತಲ್ಲ ನಿಮಗೆ. ಈಗ ನಾವು ಈ ಕಡೆ ಎಲ್ಲರೂ ಹೊರಗಡೆ ಹೋದ ತಕ್ಷಣ ಅಲ್ಲಿ ಸಂಪಿಗೆ ಹಾವು ತಂದು ಹಾಕ್ಬಿಟ್ಟಿದೆ. ಈಗ ನಾವು ವಾಲ್ ಆನ್ ಗೊತ್ತಿಲ್ದಿರ ನಾವು ಸಡನ್ ಆಗಿ ಏನಾದ್ರು ಕೈ ಹಾಕಿದ್ರೆ ವಾಲ್ ಆನ್ ಮಾಡೋಕ್ಕೆ ಏನಾಗ್ತಿತ್ತು ಅಂದರೆ ಆ ಥರ ಒಂದು ಪ್ಲ್ಯಾನ್ ಇವ್ರುಗಳ್ದೆಲ್ಲ ಕ್ರಿಮಿನಲ್ ಮೈಂಡ್ಗಳು. ಈಗ ಭಾಳಷ್ಟು ಈಗ ನಮ್ಮ ನಾಯಿಗಳು ಸಾಯಿಸೋದಕ್ಕೆ ಭಾಳ ವಂಚಾಕಿದ್ರು, ನಮ್ಮ ಕಾರ್ಗೆ ಮೊಳೆಗಳು ಇಟ್ಟಿದ್ರು, ನಮ್ಮ ಕಾರ್ನ ಕೆಡಿಸೋದಕ್ಕೆ. ಹೀಗಾಗಿ ಭಾಳಷ್ಟು ಕುಚೇಷ್ಟೆಗಳು ಮಾಡ್ತಾ ಇದ್ದಾರೆ. ಊಟದಲ್ಲಿ ಏನಾದರೂ ಸುಬ್ರುಳೆ? ಅಯ್ಯೋ, ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಗೊತ್ತೇ ಆಗಲ್ಲ. ವಾಮಾಚಾರ ಏನಾದರೂ? ಅಯ್ಯೋ, ಅದರಲ್ಲೂ ಎಕ್ಸ್ಪರ್ಟ್ ಇದ್ದಾರೆ. ಅದು ಭಾಳಷ್ಟು ಜನಕ್ಕೂ ಗೊತ್ತಿಲ್ದಂಗೆ ಎಲ್ಲ ಸುಮ್ಮನೆ ಇದ್ದಾರೆ. ಯಾಕೆ ಬೇಕು ಇವ್ರು ದುಷ್ಟರು ಸವಾಸ ಭಯ, ನಮ್ಗೇನಾರು ಮಾಡ್ತಾರೆ ಅಂತೇಳಿ.